ಈ ಸಿನಿಮಾ ಶುರು ಆದಾಗ ನಮ್ಮ ನಟರಾಜ್ ನಾವು ಕ್ಯಾಮರಾಮನ್ ನಟರಾಜ್ ಮಾತಾಡೋರು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಬಂದಿಲ್ಲ. ಅವರು ಮತ್ತು ನಾನು ಫಸ್ಟ್ ಒಂದು ಡಿಸ್ಕಷನ್ ಶುರು ಮಾಡಿದಾಗ ಇದರ ಒಂದು ಕತೆ ಮಾಡೋದು ಹೇಗಿರುತ್ತೆ ಅಂತ ಒಂದು ಇನಿಷಿಯಲ್ ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ನಮಗೆ ಚೇತನ್ ಅಂತ ನಮ್ಮ ರೈಟರ್ ಇದ್ದಾರೆ, ಅವ್ರು ಬಂದು ಜಾಯ್ನ್ ಆದ್ರು, ಕೃಷ್ಣ ಅಂತ ಜಾಯ್ನ್ ಆದ್ರು, ಆಮೇಲೆ ನಮ್ಮ ಸೃಜನ್ ರಾಘವೇಂದ್ರ ಅವ್ರು ಜಾಯ್ನ್ ಆದ್ರು, ಆಮೇಲೆ ವೇಣು ಬಂದ್ರು, ವೇಣುಗೋಪಾಲ್ ಹೆಸರಳಿ ಅವರು ಡೈಲಾಗು ಬರೀತಾ ಅದ್ರ ಜೊತೆಗೆ ನಮ್ಗೆ ಅದ್ಭುತವಾದ ಲೈನ್ ಗಳು ಬರೆದಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ಒಂದಿಷ್ಟು ಪಂಚ್ಗಳು, ಸೆಕೆಂಡ್ ಹಾಫ್ ಅಲ್ಲಿ ಒಂದಿಷ್ಟು ಪಂಚ್ಗಳು, ಎಮೋಷನಲ್ ಪಂಚ್ ಎರಡು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ವೇಣು. ಹಾಗೆ ಸೃಜನ್ ರಾಘವೇಂದ್ರ ಅವರು ಪ್ರಾಜೆಕ್ಟ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಮ್ಮ ಚೇತನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಸ್ಕ್ರಿಪ್ಟ್ ನ ಮಾಡಿದೀವಿ. 8 ರೌಂಡ್ ನಾವು ಡಿಸ್ಕಷನ್ ಮಾಡಿ ಫೈನಲ್ ಆದಾಗ ಬೋರ್ಡ್ ಸ್ಕ್ರಿಪ್ಟ್ ಇಟ್ಕೊಂಡೆ ಶೂಟಿಂಗ್ ಹೋಗಿದ್ದೀವಿ. ಯಾಕಂದ್ರೆ ನಾನು ಸ್ಕ್ರಿಪ್ಟೇ ಎಲ್ಲವೂ ಅಂತ ನಂಬುವಂತ ವ್ಯಕ್ತಿ ನಾನು. ಸ್ಕ್ರಿಪ್ಟ್ ಅಲ್ಲಿ ದಮ್ಮಿದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು ಅನ್ನುವ ಒಂದು ಮನಸ್ಥಿತಿಯ ಟೆಕ್ನಿಷಿಯನ್ ನಾನು. ಸೊ ಆ ಕಾರಣಕ್ಕೆ ನಮ್ಮ ಸ್ಕ್ರಿಪ್ಟ್ ಟೀಮ್ ಸ್ಟ್ರಾಂಗ್ ಇದೆ. ಅಂಡ್ ಅದನ್ನ ನಾವು ಆ ಸ್ಕ್ರಿಪ್ಟ್ ಟೀಮ್ ಆದ್ಮೇಲೆ ನಮ್ಮ ಎಡಿಟರ್ ರವಿಚಂದ್ರನ್, ಕ್ಯಾಮರಾಮನ್ ನಟರಾಜ್ ಅದ್ಭುತ ಒಳ್ಳೊಳ್ಳೆ ಫ್ರೇಮ್ ಗಳು ಕೊಟ್ಟಿದ್ದಾರೆ. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನಾವು ತುಂಬಾ ಶಿಫ್ಟಿಂಗ್ ಗಳಿರೋದು, ಬಿಸಿಲು, ವಾತಾವರಣ ಬದಲಾವಣೆ ಆಗುತ್ತೆ. ಸರ್ ಡೈರೆಕ್ಟ್ ಲೈಟ್ ಇದೆ ಮಾಡಕ್ಕಾಗಲ್ಲ, ಟಾಪ್ ಲೈಟ್ ಇದೆ ಮಾಡಕ್ಕಾಗಲ್ಲ, ಆ ಸೀನ್ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ ಅಂತ ಸ್ಪಾಂಟೇನಿಯಸ್ ಚೇಂಜಸ್, ಯಾವ್ದೋ ನಡೀತಿರೋದನ್ನ ಟಕ್ ಅಂದ್ಬಿಟ್ಟು ಬೇರೆ ಸೀನ್ ಹೋಗಿ ಮತ್ತೆ ಸಂಜೆ ಈ ಶಾರ್ಟಿಗೆ ಬರೋಣ ಅಂತ ಈ ತರದ್ದು ತುಂಬಾ ಟ್ರಾವೆಲ್ ಆಗ್ತಾ ಇತ್ತು. 2023 ನಾನು ಒಬ್ಬ 25,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಭಾರತದಲ್ಲಿ. ಅದೊಂದು ನನಗೆ ನಂಬಕ್ಕಾಗಿರುವಂತ ಘಟನೆ. 11,000 ಕಿಲೋಮೀಟರ್ ನಾವು ಫಸ್ಟ್ ಒಂದು ಕಾರ್ ತಗೊಂಡು ಹೋಗ್ತೀವಿ, ಎಲ್ಲ ಲೊಕೇಶನ್ ನೋಡ್ಕೊಂಡು ಬರ್ತೀವಿ, ತೃಪ್ತಿ ಆಗಲ್ಲ, ಮತ್ತೆ ಫ್ಲೈಟ್ ಅಲ್ಲಿ ಹೋಗ್ತೀನಿ, ಮತ್ತೆ ಟ್ರೈನ್ ಅಲ್ಲಿ ಹೋಗ್ತೀನಿ, ಕೊನೆಗೆ ಟೀಮ್ ನ ಕರ್ಕೊಂಡು 3,000 ಕಿಲೋಮೀಟರ್ ಟ್ರಾವೆಲ್ ಮುಗಿಸ್ತೀನಿ. ಸೊ ಹಿಂಗೆ ಒಂದು ತಂಡ ಒಂದು ಹುಚ್ಚಾಟ ಇಟ್ಕೊಂಡು ಹೊರಟಾಗ ನಮಗಿರೋ ಲಿಮಿಟೆಡ್ ಬಜೆಟ್, ಲಿಮಿಟೆಡ್ ಕ್ರಿವ್ ಮತ್ತೆ ಲಿಮಿಟೆಡ್ ಟೈಮಿಂಗ್ ಅಲ್ಲಿ ಪ್ರಾಜೆಕ್ಟ್ ನ ಮಾಡ್ಬೇಕಿರುತ್ತೆ. ಸೊ ಅದರಲ್ಲಿ ಪ್ರಾಜೆಕ್ಟ್ ನ ಅಚೀವ್ ಮಾಡಿದೀವಿ. ಇಡೀ ತಂಡದ ಶ್ರಮ. ಪೋಸ್ಟ್ ಪ್ರೊಡಕ್ಷನ್ ನಮ್ಮ ಎಡಿಟರ್ ರವಿ ಸರ್ ಆಗಿರ್ಬೋದು, CG ಲೋಕೇಶ್ ಅವ್ರು ಬಂದಿದ್ದಾರೆ, ಲೋಕೇಶ್ ಅವ್ರ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಎಫೆಕ್ಟ್ಸ್ ಶಂಕರ್ ಸರ್ ಅದ್ಭುತವಾದ ಎಫೆಕ್ಟ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಸಿನಿಮಾ ದಾರಿಯಲ್ಲಿ ಬರೋದ್ರಿಂದ ತುಂಬಾ ಗಾಡಿಗಳು, ತುಂಬಾ ಏನನ್ನು ಬರುತ್ತೆ, ತುಂಬಾ ಕೆಲಸಗಳಿತ್ತು. ಸೌಂಡ್ ಎಫೆಕ್ಟ್ಸ್ ಅಲ್ಲಿ ತುಂಬಾ ಕೆಲಸಗಳಿತ್ತು. ಟೆಕ್ನಿಷಿಯನ್ ಗಳು ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಅದ್ಭುತವಾದ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಪ್ರೀ ಪ್ರೊಡಕ್ಷನ್ ಅದ್ಭುತವಾದ ಕೆಲಸಗಳಾಗಿದೆ. ನಮ್ಮ ಪೋಸ್ಟರ್ ಡಿಸೈನರ್ ಹೇಮಂತ್, ಅಂದ್ರೆ ಒಂದ್ ದೇಶ ಸುತ್ತ ಕತೆ ಅಂತಂದಾಗ ಒಂದಿಷ್ಟು ಕಾನ್ಸೆಪ್ಟ್ ಗಳು ಡಿಸ್ಕಸ್ ಮಾಡ್ತೀವಿ. ಒಬ್ಬ ಸ್ಟಾರ್ ಹೀರೋ ಆದ್ರೆ ಒಂದು ಹೀರೋ ನಿಂತ್ಕೊಂಡು ಒಂದು ಫೋಟೋ ಸಾಕಾಗುತ್ತೆ ಪೋಸ್ಟ್ ಮಾಡೋದಕ್ಕೆ. ಬಟ್ ಈ ತರದ ಸಿನಿಮಾಗಳಿಗೆ ಪೋಸ್ಟ್ ಅಲ್ಲಿ ಏನೋ ಬೇಕು, ಅದು ಬೇಕು, ಇದು ಬೇಕಾದ್ರೆ ತುಂಬಾ ಡಿಸ್ಕಷನ್ ಗಳಿಗೆ ಮಲ್ಟಿಪಲ್ ಟೈಮ್ ಡಿಸ್ಕಷನ್ ಗಳಾದಾಗ ಒಂದು ಪೋಸ್ಟರ್ ಉಟ್ಕೊಳ್ಳುತ್ತೆ. ನಮ್ಮ ಹೇಮಂತ್ ಅದ್ಭುತವಾದ ಪೋಸ್ಟರ್ ಗಳು ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಪೋಸ್ಟರ್ ತುಂಬಾ ಸಿನಿಮಾಕ್ಕೆ ಒಂದು ಇದಾಗತ್ತೆ, ಏನೋ ವೆಲ್ಕಮ್ ಮಾಡುವಂತ ಒಂದು ಇನ್ವಿಟೇಷನ್ ಕಾರ್ಡ್ ಆಗುತ್ತೆ, ಅದು ಆಗಿದೆ. ಟ್ರೈಲರ್ ಕಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ರವಿ ಸರ್. ಸೊ ಒಂದು ಉತ್ಸಾಹಿ ತಂಡ ಇದೆ. ನನ್ನ ಟೆಕ್ನಿಷಿಯನ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಆರ್ಟಿಸ್ಟ್ ಗಳು ಕಂಪನಿಗಳು ಆಗ್ತಾನೆ ಪ್ರೀಮಿಯರ್ ಶೋ ಕರ್ತಿದ್ರು. ನಾನು ಇನ್ನೂ ಹುಡುಕಾಟದಲ್ಲಿದ್ದೆ, ಹೀರೋ ನನ್ನ ಕತೆಗೆ ಯಾರು ಬೇಕು ಅಂತ. ಅಂಜನ್ ನೋಡಿದೆ, ನಾನು ನೋಡ್ತಾರೆ ನಮ್ಮ ವೇಣು ಇದ್ರು ನನ್ನ ಪಕ್ಕದಲ್ಲಿ. ವೇಣು ಇವಾಗ ನಮ್ ಕತೆ ಸೆಟ್ ಆಗ್ತಾನೆ ಅನಿಸ್ತಾ ಇದೆ ಅಂತ, ಸರ್ ಮಾಡಿಸ್ಬೋದು ಸರ್ ಅಂತಂದ್ರು. ನಟರಾಜ್ ಅವ್ರು ಓಕೆ ಅಂತಂದ್ರೆ ನಾನು ಅಲ್ಲೇ ಅಂಜನ್ ಪ್ರೀಮಿಯರ್ ಶೋ ಒಂದು ಸ್ಕ್ರಿಪ್ಟ್ ರೆಡಿ ಇದೆ ನಮ್ದು, ಭೇಟಿಯಾಗಿ ನೆಕ್ಸ್ಟ್ ವೀಕ್ ಅಲ್ಲಿ ಬನ್ನಿ ಅಂತ. ಅಂಜನ್ ನೆಕ್ಸ್ಟ್ ವೀಕ್ ಅಲ್ಲೇ ಬಂದ್ರು. ಕಂಪನಿಗಳ ಒಂದು ವಾರ ಆಗಿತ್ತು. ಅಂಜನ್ ಜೊತೆ ಮಾತಾಡಿದ್ರೆ ಫಿಕ್ಸ್ ಆದವರು. ಆಮೇಲೆ ಅವ್ರಿಗೆ ಬಾಂಡ್ ಸ್ಕ್ರಿಪ್ಟ್, ಪೂರ್ತಿ ಸ್ಕ್ರಿಪ್ಟ್ ನ ಫೈಲ್ ಕೊಟ್ಟು ಒಪ್ಕೊಂಡು ಬಂದು ಹೇಳಿ ಅಂತ. ಸರ್ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು.